ಹಾಯ್ ಫ್ರೆಂಡ್, ಇವತ್ತು ನೋಡ್ರಿ ನಾವು ಹೆಸರುಬೇಳೆ ತಾಳಿಪಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ. ತುಂಬ ಟೇಸ್ಟ್ ಇರುತ್ತೆ. ಏನು ತಿಂತಾದ್ರೆ ಹಾಗೆ ತಿನ್ನಬೇಕು ಅನಿಸುತ್ತೆ. ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ. ಇದು ಎರಡನೇ ಸರಿ ಮಾಡ್ತಾಯಿದ್ದೀನಿ. ನಾನು ಫಸ್ಟ್ನೇ ಸರಿ ವಿಡಿಯೋ ಶೂಟ್ ಮಾಡ್ಕೊಳ್ಳಿಲ್ಲ. ಇದು ಎರಡನೇ ಸರಿ ಮಾಡುವಾಗ ಶೂಟ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ನಾವು ತಿಂದ ಟೇಸ್ಟ್ ಆಗಿದ್ಮೇಲೆ ಇದು ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸಿಂಪಲ್ ಆಗಿರುತ್ತೆ, ಮನೇಲಿರೋ ಐಟಮಲ್ಲೇ ಮಾಡ್ಬೋದು. ಬನ್ನಿ ಹೇಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ನೋಡ್ರಿ ಹೆಸರುಬೇಳೆ ತಾಳಿಪಟ್ಟು ಮಾಡೋಕ್ಕೆ ಇದನ್ನು ಒಂದು 2-3 ತಾಸವರೆಗೂ ನೆನೆ ಇಡಬೇಕಿದು. ಇವಾಗ ನೆಂದಿದೆ ನೋಡಿ, ಇದು ಚೆನ್ನಾಗಿ ನೆಂದಿದೆ. ಇಷ್ಟು ಸಾಕು ನೆಂದಿದೆ. ಇವಾಗ ನಾನು ಇದರಲ್ಲಿ ಮಿಕ್ಸಿಗೆ ಹಾಕ್ಕೊಂಬರ್ತೀನಿ. ತಾಳಿಪಟ್ಟು ಮಾಡೋಕ್ಕೆ ಹೆಸರುಬೇಳೆ, ಸ್ವಲ್ಪ ಶುಂಠಿ, ಆನಂತರ ಸ್ವಲ್ಪ ಬೆಳ್ಳುಳ್ಳಿ ತೊಗೊಳ್ಳಿ, ಒಂದು 4-5, ಆಮೇಲೆ ಹಸಿಮೆಣ್ಸಿಕಾಯಿ, ಕೊತ್ತಂಬರಿ ತೊಗೊಂಡು ಮಿಕ್ಸಿ ಹಾಕ್ಕೊಂಬರೋಣ. ಫ್ರೆಂಡ್, ನಾನು ರುಬ್ಬಿಟ್ಕೊಂಡಿದ್ದೀನಿ ನೋಡಿ. ಹಾಗೆಯೇ ಇವಾಗ ನಾನು ಇದು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಜೋಳದ ಹಿಟ್ಟು ತೊಗೊಂಡಿದ್ದೀನಿ, ಆಮೇಲೆ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಆಮೇಲೆ ಅಕ್ಕಿ ಹಿಟ್ಟು ಇಷ್ಟಿದೆ, ಬಟ್ ಇಷ್ಟು ಹಾಕಲ್ಲ. 1 ಕಪ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಸಾಕು, ಚೆನ್ನಾಗಿರುತ್ತೆ ಮಾತ್ರ. ಆಮೇಲೆ ಇದು ರುಬ್ಬಿರೋದು ಇದರಲ್ಲಿ ಮೆಣಸಿನ್ಕಾಯಿ ಹಾಕಿದ್ದೀನಲ್ಲ, ಇದಕ್ಕೆ ಹಾಕ್ಬಿಡೋಣ. ನೋಡಿ, ನಾನು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಸ್ವಲ್ಪ ಬೇಕಾದ್ರೆ ನೀವು ಖಾರ ಆಗಿಲ್ಲ ಅಂದರೆ ಅಚ್ಚ ಖಾರ ಹಾಕ್ಕೊಳ್ಳಿ. ಅಚ್ಚ ಖಾರನೇ ಅಂತಾರೆ ಅಲ್ಲ, ಖಾರ ಪುಡಿ, ಜೀರಿಗೆ. ಆ ನಂತರ ನಾನು ಸ್ವಲ್ಪ ಕಾಳು ಹಾಗೆ ಇಟ್ಟಿದ್ದೆ, ಹೆಸರು ಕಾಳು. ಇದು ಕೂಡ ಹಿಂಗೆ ಹಾಕ್ತೀನಿ, ಚೆನ್ನಾಗಿರುತ್ತೆ ಮಾತ್ರ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ, ಹಾಗೆಯೇ ಸ್ವಲ್ಪ ಮೆಂತ್ಯ ಹಾಕ್ತಾಯಿದ್ದೀನಿ. ಆನಂತರ ಸ್ವಲ್ಪ ಕ್ಯಾರೆಟ್ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ಉಪ್ಪು. ಇವಾಗೆಲ್ಲ ಕಲಿಸ್ಕೊಂಡ್ಬಿಡೋಣ. ಇದನ್ನು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ, ಚೆನ್ನಾಗಿ ಬಂದಿದೆ ಮತ್ತು ಟೇಸ್ಟ್ ಸಕ್ಕತ್ತಾಗಿದೆ. ಇವಾಗ ಮಾಡೋಣ ಬನ್ನಿ. ಇವಾಗ ನೋಡಿರಿ, ಈ ಥರ ನಾನು ಎಣ್ಣೆ ಕವರ್ ಇದೆಯಲ್ಲ ಅದರಲ್ಲೇ ನಾನು ಇದು ಮಾಡ್ಕೊಂಡಿದ್ದೀನಿ. ನಾನು ಬಟರ್ ಪೇಪರ ಏನೋ ಅಂತಾರಲ್ರಿ, ಹೋಳಿಗೆ ಪೇಪರು ನಮ್ಮ ಮನೆಯಲ್ಲಿಲ್ಲ, ನಾನು ಇದೇ ಪೇಪರ್ ಮೇಲೆ ಮಾಡ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಮಾಡ್ಕೊಳ್ಳಿ. ನಾನು ನೋಡಿರಿ ರೊಟ್ಟಿ ಮಾಡೋ ಹಂಚೆನೇ ಇಟ್ಟಿದ್ದೀನಿ, ಯಾಕಂದರೆ ಬೇಗ ಕಾಯುತ್ತೆ, ಆಮೇಲೆ ಚೆನ್ನಾಗೂ ಬರುತ್ತೆ ಅಂತ ಅದೇ ಇಟ್ಟಿದ್ದೀನಿ. ಇವಾಗ ನೋಡಿರಿ, ನಾನು ರೊಟ್ಟಿ ಹಂಚೆಲ್ಲ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಬಿಟ್ಬಿಡೋಣ. ಕಡೆಗೆ ಚೆನ್ನಾಗಿ ಏನು ಹೇಳ್ತಾರೆ, ಸುಟ್ಕೊಬೇಕು. ನಮ್ಮ ಕಡೆ ಸುಡ್ತಾರೆ ಅಂತಾರೆ, ಬೆನ್ಬೇಕಾ ಏನೋ ಹೇಳ್ತಾರಲ್ರಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬೇಯಬೇಕಾ? ನಮ್ಗೆ ಸ್ವಲ್ಪ ಹೇಳಕ್ಕೆ ಬರೋಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳ್ರಿ. ಸಕ್ಕತ್ತಾಗಿ ಬರುತ್ತೆ ಮಾತ್ರ. ಟೇಸ್ಟ್ ಮಾತ್ರ ಸೂಪರ್. ನೋಡಿ, ತಾಳಿಪಟ್ಟು ಮಸ್ತ್ ಅಂದ್ರೆ ಮಸ್ತ್ ಬಂದಿದೆ. ಏನು ಸಕ್ಕತ್ತಾಗಿ ಬಂದಿದೆ ಅಂದರೆ, ಇದು ಮೊಸರು ಜೊತೆಗೂ ತಿನ್ಬೋದು, ಇಲ್ಲ ಶೇಂಗಾ ಚಟ್ನಿ ಇರುತ್ತಲ್ಲ ಅದ್ರ ಜೊತೆಗೂ ತಿನ್ಬೋದು, ಇಲ್ಲ ಉಪ್ಪಿನಕಾಯಿ ಜೊತೆನೂ ತಿನ್ಬೋದು. ಮಸ್ತ್ ಅಂದ್ರೆ ಮಸ್ತ್ ಬಂದಿದೆ. ಇವಾಗ ನಾನು ಒಬ್ಬರಿಗೆ ಟೇಸ್ಟ್ ಮಾಡೋಕೆ ಕೊಡ್ತೀನಿ. ಅವ್ರಿಗೆ ಹೇಗೆ ಬಂದಿದೆ ಅಂತ ಕೇಳೋಣ ಬನ್ನಿ. ಇವಾಗ ನಾನು ಒಬ್ರಿಗೆ ಟೇಸ್ಟ್ ಮಾಡೋಕೆ ಕೊಡ್ತೀನಿ. ಅವ್ರು ಹೇಗೆ ಚೆನ್ನಾಗಿದೆ ಇಲ್ಲ ಅಂತ ಕೇಳೋಣ. ತಗೋಕ ತಿಂದು ಹೇಳಿ, ತೆಗೀರ ಮೊಸರು ಹೇಳಿ. ಸೂಪರಾಗಿ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಸೂಪರಾಗಿದೆ. ಹಾಂ, ಅಕ್ಕಗೂ ಕೊಟ್ಟಿದ್ದೀನಿ, ಅವರು ಟೇಸ್ಟ್ ಮಸ್ತಾಗಿದೆ ಅಂದಿದ್ದಾರೆ. ಇವಾಗ ನಾನು ಕೂಡ ಟೇಸ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಶೇಂಗಾ ಚಟ್ನಿ ಜೊತೆ ತಿಂತಾಯಿದ್ದೀನಿ. ನಾನು ಮೊಸರು ತಿಂತಾಯಿಲ್ಲ, ಮೊಸರೇನು ಬೇಡ ಅಂತ ಶೇಂಗಾ ಚಟ್ನಿ ಜೊತೆ ತಿಂತಾಯಿದ್ದೀನಿ. ಸೂಪರಾಗಿ ಬಂದಿದೆ ಮಾತ್ರ. ಮಸ್ತ್ ಅಂದ್ರೆ ಮಸ್ತಾಗಿದೆ, ಸಖತ್ ಟೇಸ್ಟ್ ಇದೆ ಮಾತ್ರ. ಹೆಸರುಬೇಳೆ ಆರೋಗ್ಯಕ್ಕೂ ಒಳ್ಳೆಯದು, ಹೆಲ್ದಿ. ಬಜ್ಜಿ ಪಾಲಿಂದ ಈ ಥರ ಮಾಡ್ಕೊಂಡು ತಿನ್ಬೋದು ನೋಡಿರಿ. ಎಣ್ಣೆನೂ ಅಂತಲ್ಲ, ಏನಿಲ್ಲ, ಸಖತ್ ಟೇಸ್ಟ್ ಇದೆ. ಓಕೆ ಫ್ರೆಂಡ್, ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಯಾವುದೇ ಒಂದು ಕಾರಣಕ್ಕೆ ನಿಮ್ಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ವಿಡಿಯೋ ವಾಚ್ ಮಾಡಿ, ಲೈಕ್ ಕೊಡಿ.